ಹೋಗಬೇಕು, ಬಸ್ಸಿಗೆ ಹೋಗ್ಬೇಕಂದ್ರೆ ತೊಂದರೆ ಆಕೈತಿ. ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿ ಕಾರ್ಡ್ ತೊಗೊಳ್ಳೋದೈತಿ, ಹೋಗೋದೈತಿ. ಎಲ್ಲಿ ಹೋಗೋದೈತಿ? ಬಸ್ನ್ಯಾಗ ಹೋಗೋದೈತಿ. ಬಸ್ ಹುಡುಗರಿಗೆ ಬಸ್ ಹತ್ತಿ ಹೋಗಕ್ಕನ ಆಗಂಗಿಲ್ಲ. ಸಾಲಿಗೆ ಹೋಗುವಂಥ, ಕಾಲೇಜಿಗೆ ಹೋಗುವಂಥ ಹುಡುಗರಿಗೆ ಬಸ್ನ್ಯಾಗ ಹೋಗಕ್ಕನ ಆಗಂಗಿಲ್ಲ. ಬರೀ ನಿಮ್ಮದ ಹವಾ ಐತಿ. ಈಗ ಆಧಾರ್ ಕಾರ್ಡ್ ತೊಗೊಳೋದೈತಿ, ಹೋಗೋದೈತಿ. ಯಾವಾಗ ಶಕ್ತಿ ಯೋಜನೆ ಬಂದು, ಶಕ್ತಿ ಯೋಜನೆ ಏನ್ರಿ ಇದು? ಏನ್ರಿ ಬಸ್ನ್ಯಾಗ ಹೋಗೋದು ಫ್ರೀ ಐತಿಲ್ಲ? ಯಾವ ಯೋಜನೆ ಅದು? ಚೂಪನ್ ಟೊಪ್ಪಿಗೆ ಅನ್ಸರ ಯಾವ ಯೋಜನೆ ಇದು? ಶಕ್ತಿ ಯೋಜನೆ ಇದು. ಶಕ್ತಿ ಯೋಜನೆ ಬರಬಾರ್ದು. ಬತ್ರಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಕೈ ಮುಗಿದಂದ್ರೆ ದಯವಿಟ್ಟು ಧರ್ಮಸ್ಥಳಕ್ಕೆ ಬರಕ್ಕೆ ಹೋಗಬೇಡ್ರಿ. ನಿಮ್ಗೆ ಮೂಲಭೂತ ಸೌಕರ್ಯವನ್ನು ಕೊಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಎಲ್ಲರೂ ಬಂದ್ರೆ, ಎಲ್ಲರೂ ಒಮ್ಮೆ ಹೋದ್ರೆ ಅವ್ರು ಏನು ಮಾಡ್ಬೇಕು ಹೇಳ್ರಿ? ನೋಡು, ಧರ್ಮಸ್ಥಳ ಎಲ್ಲ ಗಾಡಿಗಳು ಆ ಕಡೆ ಹೊಂಟ್ರು, ಧರ್ಮಸ್ಥಳಕ್ಕೆ ಹೊಂಟ ಗಾಡಿಗಳು. ಆ ಮಾತು ಬೇರೆ. ಈ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಬೆಂಗಳೂರಿನೊಳಗಿರುವಂಥ ಶಿಕ್ಷಣ ತುಬಚಿಯ ಭಕ್ತರಿಗೆ ಸಿಗಬೇಕು ಅಂತ ಹೇಳಿ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಗುರುಗಳು ಕಟ್ಟಬೇಕಂತ ಮಾಡ್ಯಾರ ನೋಡ್ರಿ. ಅವ್ರದ್ದು ಮತ್ತೊಂದು ಯೋಜನೆ ಏನದ? ಪ್ರಸಾದ ನಿಲಯ, ಉಚಿತ ಪ್ರಸಾದ ನಿಲಯ. ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ ನಾನು. ಭಾಳ ಅದ್ಭುತವಾದ ಕಥೆ ಅದು. ನಾಳೆ ದಿನ ಚಿಂತನೆ ಮಾಡೋಣ. ಅದನ್ನು ಕಟ್ಟಬೇಕಂತ ಮಾಡ್ಯಾರ. ಬಡ ಮಕ್ಕಳಿಗಾಗಿ ಫ್ರೀಯಾಗಿನೇ ಅಲ್ಲಿ ಊಟಕ್ಕೆ ಎಲ್ಲನೂ, ಊಟ ವಸತಿ ಇರುವುದು ಮಾಡೋದು ಎಲ್ಲನೂ ಫ್ರೀಯಾಗಿ ಕೊಡ್ಬೇಕಂತ ಹೇಳಿ ಜೋಳಿಗೆ ಹಾಕೊಂಡು ನಿಂತಾರೆ ನೋಡ್ರಿ ಗುರುಗಳು ಒಬ್ಬರು. ಮತ್ತೇನು ಮಾಡೋದು? ದೇಶೀಯ ಗೋವುಗಳನ್ನು ರಕ್ಷಣೆ ಮಾಡಬೇಕು. 42 ಪ್ರಕಾರದ ದೇಶೀಯ ಗೋವುಗಳದವ್ರು ನಮ್ಮಲ್ಲಿ. ಮಾನ್ಯ ತಂದಿದ್ರು ಒಬ್ರು, ಯಾರೋ ಅಣ್ಣಾರೊಬ್ಬರು. ಅದು ಯಾವುದೋ ಗಿಡ್ಡ ಆಕಳು ಇರ್ತೈತೆ ನೋಡ್ರಿ. ಹಾಂ, ಏನಂದಿತ್ತಮ್ಮ? ಮಲ್ನಾಡು ಗಿಡ್ಡ ಅಲ್ಲದು, ಬೇರೆ ಐತೆ. ಹಾಂ, ಅದೊಂದು ಸಣ್ಣದೊಂದು ತಂದಿದ್ರಿ ಅವ್ರು. ಪವನಾರನ್ರಿ? ಪವನ್ಯಾರಲ್ರಿ, ಸಣ್ಣ ಆಕಳದ. ಅದನ್ನೆಲ್ಲ ಅಪ್ಪ ಅವ್ರು ಏನು ವಿಚಾರ ಮಾಡ್ಯಾರಂದ್ರೆ, 42 ಪ್ರಕಾರದ ದೇಶೀಯ ಗೋವುಗಳದಾವ, ನಮ್ಮ ಮಠದಾಗ ಯಾಕೆ ಅವನ್ನ ರಕ್ಷಣೆ ಮಾಡಬಾರ್ದು ಅಂತ ಹೇಳಿ ಅವನ್ನ ರಕ್ಷಣೆ ಮಾಡ್ಬೇಕಂತೇಳಿ ಅಪ್ಪ ಅವ್ರು ಅದೋ ಒಂದು ಯೋಜನೆ ಐತಿ. ಈ ಕೂದಲು ಕೆದರಿತ್ತು, ಮೈ ಮೇಲೆ ಬಟ್ಟೆ ಹರಿದಿತ್ತು. ಮುಂದೆ ಬಂದು ಹೇಳಿದ್ಲು, ಸರ್ ನಾ ಮುಂದೊಂದು ದಿನ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿತೀನಿ ರೀ. ಓಹ್, ವೆರಿ ಗುಡ್ ಅಂದ್ರೆ. ಯಾಕವ್ವ ಇಷ್ಟು ಶಾನೆ ಆದಿ ನೀನು, ಕ್ಯಾನ್ಸರ್ ರೋಗಕ್ಕೆ ಯಾಕೆ ಔಷಧಿ ಕಂಡು ಹಿಡಿಬೇಕಂತಿ? ಏನಿಲ್ರಿ ಸರ್, ನಮ್ಮಪ್ಪ ನಮ್ಮ ಅವ್ವಗ ನಾನೊಬ್ಬಕ್ಕೆ ಮಗಳ್ರಿ. ನಮ್ಮಪ್ಪ ಭಾಳ ಚಲೋ ಇದ್ದರು. ಕೂಲಿ ನಾಲಿ ಮಾಡಿ ಆದರೂ ಚಿಂತಿಲ್ಲ. ಸಾಯಂಕಾಲ ಬರುವಾಗ ನಮ್ಮ ಅವ್ವಗ ಹೂವಿನ ಹಾರ ತರ್ತಿದ್ರು, ನನ್ನ ಸಲುವಾಗಿ ಚಾಕ್ಲೇಟ್ಸ್ ತರ್ತಿದ್ರು. ದೀಪಾವಳಿ ಹಬ್ಬ ಹರಿದಿನ ಬಂತು ಅಂದ್ರೆ ಹೊಸ ಹೊಸ ಬಟ್ಟೆಗಳನ್ನು ಕೊಡಿಸ್ತಿದ್ರು ನಮ್ಮಪ್ಪ. ಏನಾಯ್ತವ್ವ? 2 ವರ್ಷಗಳ ಹಿಂದೆ ನಮ್ಮಪ್ಪ ಕ್ಯಾನ್ಸರ್ ರೋಗದಿಂದ ತೀರ್ಕೊಂಡು ಬಿಟ್ಟಾರ್ರಿ. ಮಾಡಕತ್ರಿ ಸರ್, ಮುಂದೇನಾಯಿತು? ಏನಿಲ್ಲರಿ, ನಮ್ಮಪ್ಪ ತೀರ್ಕೊಂಡ ಮೇಲೆ ನಮ್ಮ ಮನೆತನದ ಎಲ್ಲ ಜವಾಬ್ದಾರಿ ನಮ್ಮ ಅವ್ವನ ಮೇಲೆ ಬಿತ್ತು. ನಮ್ಮವ್ವ ಅಕ್ಕ ಮಹಾದೇವಿ ಇದ್ದಂಗೆ, ಸೀತಾಮಾತೆ ಇದ್ದಂಗೆ. 4 ಮನೆ ಕಸ ಮೊಸರು ತಿಕ್ಕಿ ಆದರೂ ಚಿಂತೆ ಇಲ್ಲ. ನಾನು ಒಳ್ಳೆಯ ಶಾಲೆಗೆ ಸೇರಿಸಿದ್ದಳು, ಚಲೋ ಬಟ್ಟೆ ಕೊಡಿಸ್ತಿದ್ದಳು, ಚಲೋ ಸ್ವೀಟ್ಸ್ಗಳನ್ನು ಕೊಡಿಸೋಳು, ನನಗೆ ಬೇಕಾದ ಊಟ ಮಾಡಿ ಕೊಡೋವಳು, ಅಡುಗೆ ಮಾಡಿ ಹಾಕೋವಳು. ಏನಾಯಿತು? 6 ತಿಂಗಳ ಹಿಂದೆ ನಮ್ಮ ಅವ್ವನೂ ಕ್ಯಾನ್ಸರ್ ರೋಗದಿಂದ ತೀರ್ಕೊಂಡ್ಬಿಟ್ಟಾಳ್ರಿ ಸರ್. ಗಂಟ್ಲೆಲ್ಲ ಬಿಗಿದು ಬಿಡ್ತೀರಿ, ದುಃಖ ಉಮ್ಮಡಿಸ್ಕೊಂಡು ಬತ್ತು. ಅಲ್ಲಿವರೆಗೂ ಲವ್ಲಿ ಆಗಿತ್ತು ಕ್ಲಾಸ್ ರೂಮ್ ಎಲ್ಲ. ಈಗ ದುಃಖಿತರಾಗಿಬಿಟ್ರಿ ಎಲ್ಲರೂ. ಮುಂದೇನಾಯಿತು? ಏನಿಲ್ಲರಿ ಸರ್, ನಮ್ಮಪ್ಪ ನಮ್ಮವ್ವ ತೀರ್ಕೊಂಡ ಮೇಲೆ ಅಕ್ಷರಶಃ ನಾ ಬೀದಿ ಪಾಲಾಗಿಬಿಟ್ಟೆ, ಅನಾಥಳಾಗಿಬಿಟ್ಟೆ. ಯಾರೋ ಒಬ್ಬರು ಪುಣ್ಯಾತ್ಮರು ನಾನು ನೋಡಿದರು. ಯಾಕೆ ಹಿಂಗೆ ನಿಂತಿ ಅಂತ ಕೇಳಿದರು. ಅವ್ವ ಅಪ್ಪ ತೀರ್ಕೊಂಡಾರ, ನಾ ಏನು ಮಾಡಲ್ರಿ? ಊಟ ಮಾಡಿ ಏನು 3 ದಿನ ಆತ ನಾ ಮಾಡೇ ಇಲ್ಲ. ಬಾ ಹಂಗಿದ್ರೆ ಅಂತೇಳಿ ಊಟಕ್ಕೆ ಕೊಡಿಸಿದ್ರು, ಚಲೋ ಬಟ್ಟೆ ಕೊಡಿಸಿದ್ರು, ಅನಾಥಾಶ್ರಮಕ್ಕೆ ನಾನು ಸೇರಿಸಿದ್ರು. ಮುಂದೇನಾಯಿತು? ಅನಾಥಾಶ್ರಮದೊಳಗೆ ಸಮಯಕ್ಕೆ ಸರಿಯಾಗಿ ಗಂಟೆ ಹೊಡಿತಾರ್ರಿ, ತಾಟ್ ಹಿಡ್ಕೊಂಡು ಹೋಗಬೇಕು. ಅನ್ನ ನೀಡ್ತಾರೆ, ಗಂಡು ಬೆರೆಸಿರ್ತದೆ. ರೊಟ್ಟಿ ನೀಡ್ತಾರೆ, ಬೇದಿರಂಗಿಲ್ಲ. ಪಲ್ಯ ಮಾಡಿರ್ತಾರೆ, ಹಂಗೆ ಹಸಿ ಹಸಿ ಬಿಸಿ ಬಿಸಿ ಎತ್ತತರ ಇರ್ತದೆ. ಹೌದು, ಒಳ್ಳೆ ರೀತಿಯೊಳಗೆ ಅಭ್ಯಾಸ ಮಾಡಿ ಇಂಜಿನಿಯರು ಡಾಕ್ಟರು ಆಗಿ ಬೆಂಗಳೂರಿನಂಥ ಸಿಟಿಯೊಳಗೆ ದೊಡ್ಡ ಮನೆ ಕಟ್ಕೊಂಡು ಆರಾಮ್ ಇರಬೇಕಾಗಿತ್ತಲ್ಲವ ನೀನು. ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತಿ ಅಂದಾಗ ಆ ಮಗು ಹೇಳ್ತಂತ, ಲಕ್ಷ್ಯ ಕೊಟ್ಟು ಕೇಳಬೇಕು. ಸರ್, ನಾನು ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿತೀನಿ ಅಂದರೆ, ಜಗತ್ತಿನೊಳಗೆ ಯಾವುದೇ ತಂದೆ ತಾಯಿಯಂದಿರು ಕ್ಯಾನ್ಸರ್ ರೋಗದಿಂದ ತೀರ್ಕೊಂಡು ನನ್ನಂಗೆ ಯಾರೂ ಅನಾಥರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತೀನಿ. ದಿಸ್ ಈಸ್ ದಿ ಅಬ್ಸಲ್ಯೂಟ್ಲಿ ಬ್ಯೂಟಿ ಆಫ್ ಲೈಫ್ ಅಲ್ಲ ಇದು? ಇನ್ನೊಬ್ಬರು ಕಣ್ಣೀರನ್ನು ನೀವು ಒರೆಸ್ಬಿಟ್ರಿ ಅಂದರೆ ದ್ಯಾಟ್ಸ್ ಎ ಅಬ್ಸಲ್ಯೂಟ್ ಬ್ಯೂಟಿ. ಅದು ಅಟ್ಮೋಸ್ಟ್ ಬ್ಯೂಟಿ, ಅದು ಬ್ಯೂಟಿಫುಲ್ ಲೈಫ್ ಅದು. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನಿಮಗೆ ಯಾರಿಗಾದರೂ ಇಂಥದ್ದೊಂದು ಯೋಚನೆ ಬಂದಿರಬೇಕು, ಬರಬೇಕದು. ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥ ಒಂದು, ದಯವಿಟ್ಟು ನೀವು ಒಂದು ಸಣ್ಣ ಕೆಲಸ ಮಾಡ್ರಿ. ನಾನು ಹೇಳೋದು ಇಡೀ ಊರಿನ ಕಣ್ಣೀರು ಒರೆಸ್ರಿ ಅಂತ ನಾನು ಹೇಳಂಗಿಲ್ಲ.
ಇಡೀ ಊರಿನ ವ್ಯವಸ್ಥೆಯನ್ನು ನೀವು ಹೋಗ್ಬೇಡ್ರಿ, ಅದಕ್ಕೊಂದು ಬೇರೆ ವ್ಯವಸ್ಥೆ ಐತಿ. ನಿಮ್ಮ ಸುತ್ತಲೂ ಇರುವಂಥ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ರಿ. ನಿಮ್ಮ ಪಕ್ಕದ ಮನೆಯವ್ರಿಗೆ ನೋವು ಮಾಡೋಕ್ಕೆ ಹೋಗ್ಬೇಡ್ರಿ. ಲವ್ ಯುವರ್ ನೇಬರ್. ನಿಮ್ಮ ಪಕ್ಕದ ಮನೆಯವ್ರನ್ನ ನೀವು ಆರಾಮಾಗಿ ಇಟ್ಕೊಳ್ರಿ. ಮುಂಜಾನೆ ಎದ್ರೆ ಅವ್ರ ಜೊತೆನೇ ಬದುಕಬೇಕು ನೀವು. ಮುಂಜಾನೆ ಹೇಳ್ಕೊಡ್ದ ನಿಮ್ಮ ಮನೆ ಮುಂದಿನ ಕಸ ಅವ್ರ ಮನೆ ಮುಂದೆ, ಅವ್ರ ಮನೆ ಮುಂದಿನ ಕಸ ನಿಮ್ಮ ಮನೆ ಮುಂದೆ. ಹಂಗ್ಯಾಕೆ ಮಾಡೋದು? ಅವ್ರಿಗೆ ಬೇಕಾಗಿ ಬೆಳಕಾಗಿ ಇನ್ನೊಬ್ಬರ ಕಷ್ಟವನ್ನು ಕರಗಿಸುವಂಥ ಕೆಲಸ ಮಾಡಿರಿ, ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಿರಿ. ನೀವೆಲ್ಲಿರ್ತಿರಲ್ಲ ಅಲ್ಲಿಯೇ ಶಿವಲಿಂಗೇಶ್ವರರು ಪ್ರತ್ಯಕ್ಷರಾಗ್ತಾರೆ, ಅಲ್ಲಿಯೇ ನಿಮಗೆ ಆಶೀರ್ವಾದ. ತಾಯಂದ್ರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳಿ ವುಮೆನ್ಸ್ ಡೇಯನ್ನು ಮಾಡ್ತಾರೆ. ನಾವು ಬದುಕುವುದಕ್ಕೆ ಈ ಭೂಮಿ ಬೇಕು. ಈ ಭೂಮಿ ಇಲ್ಲ ಅಂದರೆ ಏನೂ ಇಲ್ಲ. ಈ ಭೂಮಿ ಮೇಲೇ ನಾವು ನಡೆದಾಡಬೇಕು, ಈ ಭೂಮಿಯಲ್ಲೇ ನಾವು ಉತ್ತಬೇಕು, ಈ ಭೂಮಿಯೊಳಗಡೆ ನಾವು ಬಿತ್ತಬೇಕು. ಮಣ್ಣನ್ನು ಬಿಟ್ಟರೆ ಏನೂ ಇಲ್ಲ. ಈ ಭೂಮಿಗೆ ಏನಂತ ಕರೆದ್ವಿ? ಭೂಮಿ ತಾಯಿ ಅಂತ ಕರೆದ್ವಿ. ಆಕೆಯನ್ನು, ಭೂಮಿಯನ್ನು ತಾಯಿಗೆ ಹೋಲಿಸಿದ್ದೀವಿ ನಾವು. ರಾಮ ಶ್ರೀಲಂಕಾಕ್ಕೆ ಹೋದರು ಸೀತೆಯನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿ. ಅದು ಬಂಗಾರದ ಪಟ್ಟಣ. ಬಹಳ ಮಂದಿ ಹೇಳಿರ್ಬೇಕು ರಾಮನಿಗೆ, ಇಲ್ಲೇ ಇದ್ದು ಬಿಡೋಣ, ಎಲ್ಲಿ ನೋಡಿದ್ರು ಬಂಗಾರದ, ಇಲ್ಲೇ ಇದ್ದುಬಿಟ್ರೆ ಭಾಳ ಚಲೋ ಆಗ್ತದೆ ಅಂತ ಹೇಳಿ ರಾಮನಿಗೆ ಹೇಳಿದಾಗ ರಾಮ ಹೇಳಿದರು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯಿ ನೆಲ ಅನ್ನುವಂಥದ್ದು ಏನೈತಲ್ಲಪ್ಪ, ಅದು ಸ್ವರ್ಗಕ್ಕಿಂತನೂ ಬಹಳ ದೊಡ್ಡದು ಅಂತ ಶ್ರೀಲಂಕಾವನ್ನು ಬಿಟ್ಟು ಈ ಕಡೆಗೆ ಬಂದರು ಅನ್ನುವಂತಹ ಚರಿತ್ರೆಯನ್ನು ನಾವು ರಾಮಾಯಣದಲ್ಲಿ ಕೇಳ್ತೀವಿ. ಈ ಭೂಮಿಗೆ ಭೂಮಿ ತಾಯಿ ಮದರ್ ಲ್ಯಾಂಡ್ ಅಂತ ನಾವು ಕರಿತಾ ಬಂದ್ವಿ. ಭೂಮಿ ತಾಯಿಗೆ ಹೋಲಿಸಿದ್ವಿ ಭೂಮಿಯನ್ನು. ಈ ಭೂಮಿ ಮೇಲೆ ಇರುವುದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರಬೇಕು. ಚಂದ್ರನ ಮೇಲೆ ಇರೋದಕ್ಕೆ ಆಗಂಗಿಲ್ಲ, ಎಲ್ಲರೂ ತೇಲಾಡ್ತಾರೆ ಚಂದ್ರನ ಮೇಲೆ. ಅಲ್ಲೇ ನೀರಿಲ್ಲ, ಭೂಮಿ ಅದ, ಅಲ್ಲೇನೂ ಬೆಳೆಯಂಗೂ ಇಲ್ಲ. ಈ ಭೂಮಿ ಮೇಲೆ ಇರುವುದಕ್ಕೆ ನಮಗೆ ನೀರು ಬೇಕು. ಆ ನೀರನ್ನು ನೀಡುವಂತಹ ದೇವರಿಗೆ ಒಂದು ಹೆಸರನ್ನು ಇಟ್ಟಿವಿ ನಾವು. ಏನಂತ ಕರೆದಿವಿ? ನೀರಿಗೆ ಏನಂದೀವಿ? ಗಂಗಾ ಮಾತಾ ಅಂತ ಕರೆದಿವಿ. ಅಲ್ಲಿ ಹೆಣ್ಮಕ್ಳ ಹೆಸರು ಇಟ್ಟರು ನೋಡ್ರಿ. ಅದಕ್ಕೆ ಭೂಮಿಗೆ ಭೂಮಾತಾ ಅಂತ ಕರೆದ್ರಿ, ಕುಡಿಯುವಂಥ ನೀರಿಗೆ ಗಂಗಾ ಮಾತಾ ಅಂತ ಕರೆದ್ರಿ. ಅಲ್ಲಿ ಹೆಣ್ಮಕ್ಳ ಹೆಸರನ್ನ ಇಟ್ಟರು ನೋಡ್ರಿ. ಏನು ಬರೀ ನೀರು ಕುಡ್ಕೊಂತ ಕೂತ್ರೆ ಆಯ್ತನ್ರಿ ಜೀವನ ನಡೀತದ? ಏನು ಬೇಕಲ್ಲ ಮಮ್ಮ, ಊಟ ಮಾಡೋದಕ್ಕೆ ಮಮ್ಮ ಬೇಕೋ ಬೇಡ? ಆ ಮಮ್ಮ ಕೊಡುವಂತಹ ದೇವ್ರಿಗೆ ಏನಂದಿವಿ? ಅನ್ನಪೂರ್ಣೇಶ್ವರಿ ಅಂದಿವಿ. ಅಲ್ಲಿಯೂ ದೇವರ ಹೆಸರನ್ನು ಯಾರಿಗಿಟ್ರಿ? ಹೆಣ್ಮಕ್ಳ ಹೆಸರನ್ನ ಇಟ್ರಿ. ಭೂಮಿಗೆ ಭೂಮಾತಾ ಅಂದರೆ, ನೀರಿಗೆ ಗಂಗಾ ಮಾತಾ ಅಂದರೆ, ಅನ್ನ ನೀಡುವಂತಹ ದೇವರಿಗೆ ಅನ್ನಪೂರ್ಣೇಶ್ವರಿ ಅಂದರೆ, ಊಟ ಆಟ ಮಾಡಿ ಕೂತ್ರ ಆಗ್ತೈತೇನ್ರಿ? ಏನು ಬೇಕು? ತಲೆಯೊಳಗೆ 4 ಅಕ್ಷರ ಬೇಕಲ್ಲ. ತಲೆಯೊಳಗೆ 4 ಅಕ್ಷರವನ್ನು ಕೊಡುವಂಥ ದೇವರಿಗೆ ಏನಂದಿವಿ? ಸರಸ್ವತಿ, ಶಾರದಾ ಅದನ್ನು ಅಂದಿವಿ. ಇರೋದಕ್ಕೆ ಭೂಮಿ ಆಯಿತು, ನೀರು ಕುಡಿಯೋದಕ್ಕೆ ನೀರಾಯಿತು, ಊಟ ಮಾಡೋದಕ್ಕೆ ಅನ್ನ ಆಯಿತು, ಜ್ಞಾನಕ್ಕೆ ಶಾರದಾ ಮಾತೆ ಅಂತ ಕರೆದ್ರಿ. ರೊಕ್ಕ ಬೇಕಲ್ಲ, ರೊಕ್ಕ ಪಯ್ಯ ಸಣ್ಣ ಮಕ್ಕಳು ಅಂತಾವಲ್ಲ ರೊಕ್ಕ. ಆ ರೊಕ್ಕವನ್ನು ನೀಡುವಂತಹ ದೈವಕ್ಕೆ ಒಂದು ಹೆಸರನ್ನು ಇಟ್ಟಿವಿ ನಾವು. ಏನಂತ? ಲಕ್ಷ್ಮಿ ಅಂತ ಕರೆದ್ರಿ. ಈಗಂತೂ ಶುಕ್ರವಾರ ಬಂತಂದ್ರೆ ನಿಮ್ಮದ ಹವ, ಪೂಜೆ ಮಾಡೋದು. ಅದಕ್ಕೆ ಲಕ್ಷ್ಮಿ ಅಂತ ಕರೆದ್ರಿ. ಎಲ್ಲದಕ್ಕೂ ಹೆಣ್ಣು ಮಕ್ಕಳ ಹೆಸರನ್ನು ಇಟ್ಕೊತ ಬಂದ್ರಿ ನೋಡ್ರಿ. ನೀವು ವಿಚಾರ ಮಾಡಿ ನೋಡ್ರಿ. ನೀವು ಎಲ್ಲದಕ್ಕೂ ಹೆಣ್ಣು ಮಕ್ಕಳ ಹೆಸರನ್ನು ಯಾಕೆ ಇಟ್ಕೊತ ಬಂದ್ರಪ್ಪ? ಭಾರತದಲ್ಲಿ ಬ್ರಹ್ಮಪುತ್ರ ಅನ್ನುವಂತಹ ಒಂದು ನದಿಯ ಹೆಸರನ್ನು ಬಿಟ್ಟರೆ ಎಲ್ಲ ನದಿಯ ಹೆಸರುಗಳು ಕೂಡ ಹೆಣ್ಮಕ್ಳ ಹೆಸರೇ. ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಕಾವೇರಿ, ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಇವೆಲ್ಲ ಏನದ ಅಲ್ಲ,
ಎಲ್ಲ ಹೆಣ್ಮಕ್ಳ ಹೆಸರೇ. ಇದು ಕೃಷ್ಣೇ, ಇದು ಕೃಷ್ಣ ಅಂತಾರಿದೆ, ಕೃಷ್ಣ ಅಲ್ಲ, ಕೃಷ್ಣಾ ನದಿ ಇದು, ಕೃಷ್ಣ ಕೃಷ್ಣೆ ಅಂತ ಕರೀತಾರೆ. ಇದು ಕೂಡ ಹೆಣ್ಮಕ್ಳ ಹೆಸರನ್ನೇ ಇಟ್ಟಾರೆ. ಯಾಕೆ ಹಿಂಗೆ ಇಟ್ಟಿರಬೇಕು ನೀವು ವಿಚಾರ ಮಾಡಿರಿ. ಹೆಣ್ಮಕ್ಳ ಹೆಸರನ್ನು ಯಾಕೆ ಇಟ್ಟಿರಬೇಕು? ನನಗೆ ಹಿಂಗೆ ಅನ್ನಿಸ್ತದೆ, ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಲ್ಪಡ್ತದಲ್ಲ ಅಲ್ಲಿ ದೇವರು ಇರ್ತಾರ ಅನ್ನುವಂತಹ ಮಾತುಗಳನ್ನು ವೇದಗಳು ಹೇಳ್ಕೊತ ಬಂದವು. ಎಲ್ಲ ಕಡೆಗೂ ಹೆಣ್ಣು ಮಕ್ಕಳನ್ನು ಆರಾಧನೆ ಮಾಡಲಿ, ಅವರನ್ನು ಗೌರವದಿಂದ ಕಾಣಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಎಲ್ಲದಕ್ಕೂ ಹೆಣ್ಣು ಮಕ್ಕಳ ಹೆಸರನ್ನು ಇಟ್ಕೋಂತ ಬಂದಿವಿ ನಾವು. ಅದಕ್ಕೆ ಸರ್ವಜ್ಞ ಕವಿಗಳಂತಾರ, ಹೆಣ್ಣಿನಿಂದಲೇ ಯಾವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು, ಹೆಣ್ಣೊಲ್ಲದನ್ನಗಳಾರು ಸರ್ವಜ್ಞ. ಹೆಣ್ಣಿನಿಂದನೇ ಎಲ್ಲ ಆಗ್ತದೆ. ಒಂದು ಮನೆತನ ಬೆಳಗಬೇಕಾಗಿತ್ತು ಅಂದರೆ ಹೆಣ್ಣಿನಿಂದ, ಒಂದು ಮನೆತನ ಉಚ್ಛ್ರಾಯ ಸ್ಥಿತಿಗೆ ಏರಬೇಕಾಗಿತ್ತು ಅಂದರೆ ಹೆಣ್ಣಿನಿಂದ, ಒಂದು ಮನೆತನ ಅತ್ಯಂತ ಸುವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂದರೆ ಹೆಣ್ಣು ಮಕ್ಕಳಿಂದ, ತಾಯಿಯಿಂದ, ತಂಗಿಯಿಂದ, ಹೆಂಡತಿಯಿಂದ, ಅಜ್ಜಿಯಿಂದ ಎಷ್ಟೆಷ್ಟು ಪಾತ್ರಗಳನ್ನು ಒಬ್ಬ ಮಹಿಳೆ ಮಾಡ್ತಾಳಲ್ಲ. ಹೀಗಾಗಿ ಮಹಿಳೆಯರಿಗೆ ಗೌರವವನ್ನು ನೀಡಬೇಕು ಅಂತ ಹೇಳಿ ಬಹಳ ದೊಡ್ಡ ಕೂಗು ಈ ನಾಡಿನೊಳಗೆ ಹೇಳ್ತದೆ. ಹೀಗಾಗಿ ಮಹಿಳೆಯರನ್ನು ನಾವು ಎಷ್ಟು ಗೌರವದಿಂದ ನೋಡಿದ್ರೂ ಕೂಡ ಅದು ಕಡಿಮೆನೇ ಅದು. ಯಾಕಂದರೆ ತಾಯಿ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತಾಳೆ. ಇದು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನಿಮಗೆಲ್ಲ ಗೊತ್ತಿದೆ, ಮೌಂಟ್ ಎವರೆಸ್ಟನ್ನು ಪ್ರಪ್ರಥಮ ಬಾರಿಗೆ ಯಾರು ಏರಿದರು? ಮೌಂಟ್ ಎವರೆಸ್ಟನ್ನು ಏರಿದವರು ಯಾರು? ತೇನ್ ಸಿಂಗ್ ಅವರು. ಇಡೀ ವಿಶ್ವದೊಳಗೆ ಅತ್ಯಂತ ಎತ್ತರದ ಶಿಖರವಾಗಿರುವಂತಹ ಮೌಂಟ್ ಎವರೆಸ್ಟನ್ನು ಏರಿದವರು ಯಾರು ಅಂತ ನೀವು ಇತಿಹಾಸವನ್ನು ಓದಿದ್ರಿ ಅಂದರೆ ತೇನ್ ಸಿಂಗ್ ಅವರ ಹೆಸರನ್ನು ನಾವು ಹೇಳ್ತೀವಿ. ತೇನ್ ಸಿಂಗ್ ಅವರು 14 ಬಾರಿ ವಿಫಲರಾಗಿದ್ದರು. ಬೆಟ್ಟ ಏರುವಾಗ, ಗುಡ್ಡವನ್ನು ಏರುವಾಗ 14 ಸಲ ವಿಫಲರಾಗಿದ್ದರು. 15ನೇ ಸಲ ಅವ್ರು ಏರ್ತಾರೆ, ಯಶಸ್ವಿ ಆಗ್ತಾರೆ. ಅಲ್ಲಿ ಭಾರತದ ಧ್ವಜವನ್ನು ನೆಡ್ತಾರೆ. ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಯಾರೂ ಮಾಡಲಾರ್ದಂಥ ಸಾಧನೆ ಮಾಡಿಬಿಟ್ರಿ ಅಲ್ಲ, ಜಗತ್ತಿನೊಳಗೆ ಅತ್ಯಂತ ಎತ್ತರದ ಶಿಖರ ಗೌರಿ ಶಿಖರ ಅಂತ ಹೇಳ್ತೀವಿ, ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ, ಹಿಮಾಲಯ ಪರ್ವತ ಅಂತ ಹೇಳ್ತೀವಿ,